ಬಡ್ಕೊಂಡೆ ಸಾವಿತ್ರಿಗೆ ಇವ್ ನಂಬೇಡ 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 ಅಂತ ಕೇಳಿದ್ಲ ಅವಳು. ಇವತ್ತು ನಿನ್ ಕೈಗೆ ಸಿಗಾಕೊಂಡಿದ್ದಾಳೆ. ಆ ಋಣ ನನ್ನ ಮೇಲೆ ಇದೆ ಬಾವ. ನನ್ನ ಮಾತಲ್ಲಿ ನಂಬಿಕೆ ಬರದೇ ಇದ್ರೆ ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅದು ಸಾಲದು ಅಂದ್ರೆ ಆಣೆ ಪ್ರಮಾಣ ಮಾಡ್ತೀನಿ. ಬೇಕಾದ್ರೆ ಇರೋನೊಬ್ಳು ಹೆಂಡತಿ, ಅವಳು ರಕ್ತ ಕಾಕೊಂಡು ಸಾಯ್ಲಿ. ಏನಂದರೆ ಅವನು? ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಆಣೆ ಪ್ರಮಾಣ ಎಲ್ಲ ಮಾಡ್ತಾನೆ. ಅಯ್ಯೋ ದೇವ್ರೆ, ಮತ್ ಸಾವಿತ್ರಿ ಎಲ್ಲಿ ಹೋದ್ಲು? ಅಯ್ಯೋ ದೇವ್ರೆ, ಏನಾಗಿದೆ ಅವಳಿಗೆ? ಅರ್ಧರಾತ್ರಿ ಮಕ್ಕಳು ಕಾಣ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಶ್ರೀನಿವಾಸ ಕಿಡ್ನಾಪ್ ಮಾಡಿಲ್ಲ ಅಂದ್ರೆ ಸಾವಿತ್ರಿ. ಗೊಂದಲವಾಗಿ ಏನೇನೋ ಮಾತಾಡಬೇಡಿ. ನೋಡಿ, ಅಳಿಯಂದ್ರು ಬೀಗರು ಸಾವಿತ್ರಿನ ಹುಡುಕಕ್ಕೆ ಹೋಗಿದ್ದಾರೆ. ನೀವು ಹೋಗಿ ಅವ್ರಿಗೆ ನೀವು ಬೆಂಬಲವಾಗಿ ನಿಂತ್ಕೊಳ್ಳಿ. ಸಾವಿತ್ರಿ ಎಲ್ಲೂ ಹೋಗೋದಿಲ್ಲ, ಅವಳು ಸಿಕ್ಕೇ ಸಿಗ್ತಾಳೆ. ದಯವಿಟ್ಟು ಕೆಟ್ಟ ಯೋಚನೆ ಮಾಡಬೇಡ್ರಿ. ನೀವು ಮೊದಲು ಹೋಗ್ರಿ, ಹೋಗಿ ಮೊದಲು ಹೋಗಿ, ಬೇಗ ಹೋಗಿ. ಹಲೋ, ಸ್ಟೇಷನ್ ಹೆಡ್ ಕೃಪಾಕರ್ ಇದ್ದಾರಾ? ಅವ್ರ ಫ್ರೆಂಡ್ ಸುಶೀಲ. ಹಾಂ, ಹಲೋ ಕೃಪಾ, ಸುಶೀಲ್ ಮಾತಾಡ್ತಿರೋದು. ಒಂದು ಪ್ರಾಬ್ಲಮ್ ಆಗಿದೆ ಕಣ. ನನ್ನ ಸೊಸೆ ಸಾವಿತ್ರಿ ಅಂತ ಮಿಸ್ಸಿಂಗು ಫ್ರಮ್ ಪಾಸ್ಟ್ 2 hours. ಹಾಂ, ಎಲ್ಲೂ ಕಾಣ್ತಿಲ್ಲ. ಇಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಆ ಥರ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಅದು ನಿನ್ನ ಮೊಬೈಲ್ ನಾಟ್ ರೀಚಬಲ್ ಇತ್ತು, ಅದಕ್ಕೆ. ಓಹ್, ಈಗ ಸಿಗ್ನಲ್ ಇದೆಯಾ? ಸರಿ, ಇಮಿಡಿಯೇಟಾಗಿ ಅವಳ ಫೋಟೋನ ವಾಟ್ಸಪ್ ಮಾಡ್ತೀನಿ. ಕ್ಯಾನ್ ಯು ಪ್ಲೀಸ್ ಟ್ರೇಸ್ ಔಟ್ ಹರ್ ಪ್ಲೀಸ್? ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು, ಬಾಯ್. ಏನಾಯ್ತು? ಏನಾದರೂ ಗೊತ್ತಾಯ್ತಾ? ಅಕ್ಕಪಕ್ಕದವ್ರು ಯಾರೂ ನೋಡಿಲ್ಲ ರೀ. ಇಲ್ಲಿಂದ 3ನೇ ಮನೆಯವರು ಸೆಕೆ ಅಂತ ಇಲ್ಲಿವರೆಗೂ ಹೊರಗಡೆನೇ ಇದ್ರಂತೆ. ಕಾಣಿಸ್ತಿಲ್ಲ ಅಂದ್ರು. ಸತ್ಯ ಸಾವಿತ್ರಿ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇತ್ತಾ? ಇದ ಕಾಣೆ. ಹಾಗಿದ್ಮೇಲೆ ಇಷ್ಟೊತ್ತಿನಲ್ಲಿ ಯಾಕೆ ಹೋದ್ಲು, ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಹೋದ್ಲು? ಯಾಕೆ ಹೋಗ್ತಾಳೆ? ನಾವು ಯಾರೋ ಅವಳಿಗೆ ಬೇಜಾರು ಹಾಕೋಕೆ ನಡ್ಕೊಂಡೇ ಇಲ್ಲ. ಹೇಳ್ದೆ ಪಕ್ಕದ ಮನೆಗೂ ಹೋದವಳು ಅಲ್ಲ ಅವಳು. ಅಂಥದ್ರಲ್ಲಿ ಈ ಸರಿ ರಾತ್ರಿ ಎಲ್ಲೋದ್ಲು? ಹಲೋ ಅಪ್ಪ, ಏನಾದರೂ ಗೊತ್ತಾಯ್ತಾ? ಇಲ್ಲ ಸತ್ಯ, ನೋ ಕ್ಲೂ. ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಾ ಇಲ್ಲ. ಪೊಲೀಸ್ನವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪು ತಿಳ್ಕೊಬೇಡ. ನಿನ್ನ ಸಾವಿತ್ರಿ ಮಧ್ಯೆ ಏನಾದರೂ ಸಮಸ್ಯೆ ಇತ್ತಾ? ಹಿಂಪಾಣೆಗೂ ಇಲ್ಲ ಅಪ್ಪ. ಓಕೆ ಸರಿ, ನಾನು ವೆಹಿಕಲ್ ತೊಗೊಂಡು ಹುಡುಕ್ತೀನಿ. ನೀನು ಅವಳ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡು. ಧೈರ್ಯಗೆಡಬೇಡ, ಏನೂ ಆಗಲ್ಲ. ಸರಿಯಪ್ಪ.
ಸಾವಿತ್ರಿ ಸಾವಿತ್ರಿ ಇಲ್ಲಿ ಯಾಕೆ ಬಂದು ಕೂತಿದ್ಯಾ? ನಾನ್ ಬಂದ ಇಲ್ವಲ್ಲ, ಮತ್ತೆ ಹೆಂಗ್ ಬಂದೆ ಇಲ್ಲಿಗೆ? ಗೊತ್ತಿಲ್ಲ. ನಾನು ಯಾಕೆ ಬರ್ಲಿ? ಸತ್ಯ ಸತ್ಯ, ನಂಗೆ ಜಾಗದ ಪರಿಚಯನೇ ಇಲ್ಲ ಸತ್ಯ. ನಡುರಾತ್ರಿ ಎದ್ದು ನೋಡಿದ್ರೆ ನಿನ್ ಪಕ್ಕದಲ್ಲಿಲ್ಲ. ನೀನ್ ಹುಡುಕ್ತಿರೋ ಜಾಗ ಇತ್ಲ ಗೊತ್ತಮ್ಮ. ನೀನ್ ನೋಡ್ರೆ ಇಲ್ಲಿ ಬಂದು ಕುಂತಿದ್ಯಾ? ಇಲ್ಲ ರೀ, ನಾನೇ ಬರ್ಲಿಲ್ಲ. ರಾತ್ರಿ ನೀವೇ ಬಲವಂತವಾಗಿ ಊಟ ಮಾಡಿ ಮಲಗಿಸಿದ್ರಿ. ನನಗಷ್ಟೇ ನೆನಪಿರೋದು. ನಾ ಹೇಗೆ ಇಲ್ಲಿಗೆ ಬಂದೆ? ನನಗೇನು ಗೊತ್ತು? ಮನೇಲಿ ಕಾಣೆ ಆದವಳು ನೀನು ನೋಡಿದ್ದೆ ಇಲ್ಲಿ ನಾನು. ನಂಗೆ ಭಯ ಆಗ್ತಿದೆ ರೀ. ಏನು ವಿಚಿತ್ರ ಕನಸುಗಳು. ನಾನು ಯಾವತ್ತು ನೋಡ್ದಿರೋ ಜಾಗದ್ದು, ನಾನು ಯಾವತ್ತು ನೋಡ್ದಿರೋ ಜನಗಳದ್ದು. ನಂಗೆ ಭಯ ಆಗ್ತದೆ. ಸಾವಿತ್ರಿ, ಯಾಕೆ ಭಯ ಪಟ್ಟ್ಯಾ? ನಾನು ನಿನ್ ಜೊತೆಗಿದ್ದೀನಿ. ಇಲ್ಲಿ ನಾನು ನೋಡು. ಯಾವ್ದೋ ಕೆಟ್ಟ ಶಕ್ತಿ ಕೆಲಸನೋ ಇದು. ಯಾವ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ನನ್ನ ಮೇಲೆ. ಸತ್ಯ ಸತ್ಯ, ನನ್ನ ಕಾಪಾಡಿ ಸತ್ಯ. ಸತ್ಯ, ನನ್ನ ಮಗುನ ಕಾಪಾಡಿ ಸತ್ಯ. ನನ್ನ ಮಗುಗೇನು ಆಗ್ಬಾರ್ದು. ನನಗೇನಾದ್ರೂ ಪರವಾಗಿಲ್ಲ ಸತ್ಯ. ನನ್ನ ಮಗುನ ಕಾಪಾಡಿ, ನನ್ನ ಮಗುನ ಕಾಪಾಡಿ ಸತ್ಯ, ಕಾಪಾಡಿ. ಸಾವಿತ್ರಿ, ಹೆದರ್ಬೇಡಮ್ಮ. ಹೀಗೆಲ್ಲ ಮಾತಾಡಬಾರ್ದು ನೀನು. ನಾನಿದ್ದೀನಿ ನಿನ್ ಜೊತೆ, ನಾನಿದ್ದೀನಿ. ಹೆದರ್ಕೋಬೇಡ. ಹಲೋ ಸತ್ಯ, ನಿನ್ ಫೋನ್ಗೆ ಕಾಯ್ತಾ ಇದ್ದೆ. ಸಾವಿತ್ರಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಪ್ಪ, ಸಾವಿತ್ರಿ ಸಿಕ್ಕಿದ್ಲು. ಎಲ್ಲಿದ್ಲು? ಯಾಕೆ ಹೀಗೆ ಮಾಡಿದ್ಲಂತೆ? ಸುರಕ್ಷಿತವಾಗಿದ್ದಾಳೆ ತಾನೆ? ಚಿಂತೆ ಬೇಡಪ್ಪ, ಸಂದಾಗಿ ಸುರಕ್ಷಿತವಾಗಿದ್ದಾಳೆ. ಎಲ್ಲಿದ್ಲು? ದೇವಸ್ಥಾನದಾಗೆ. ದೇವಸ್ಥಾನ? ಓಕೆ, ನೋಡೋ, ಈಗ ಅವಳ ಹತ್ರ ಕೋಪದಲ್ಲಿ ಏನೇನೋ ಮಾತಾಡಿ ಅನ್ನೋಕೆ ಕೇಳೋಕೆ ಹೋಗ್ಬೇಡ. ಒಳ್ಳೆ ಮಾತಾಡಿ ಮನೆ ಕರ್ಕೊಂಡ್ ಬಾ. ಅಪ್ಪ, ಸಾವಿತ್ರಿ ಇಲ್ಲಿಗೆ ಹೇಗೆ ಬಂದ್ಲು, ಹೆಂಗ್ ಬಂದ್ಲು ಅಂತ ಅವಳಿಗೆ ಗೊತ್ತೇ ಇಲ್ವಂತೆ. ಅಂದ್ರೆ? ಅಪ್ಪ, ರಾತ್ರಿ ಊಟ ಮಾಡಿ ಮಲಗಿದಷ್ಟೇ ಗೊತ್ತಂತೆ ಸಾವಿತ್ರಿಗೆ. ಇನ್ನೇನು ಗೊತ್ತಿಲ್ವಂತೆ. ನಂಗೆ ಯಾಕೋ ತುಂಬಾ ಭಯ ಆಯ್ತಿದೆ. ಏನಾದ್ರೂ ದುಷ್ಟ ಶಿಕ್ಷೆ ಇರ್ಬೋದಾ? ಏ ಸತ್ಯ, ನೀನೇ ಅಳ್ತಿದ್ದೀಯಾ? ನೀನೇ ಧೈರ್ಯ ಗೆಟ್ರೆ ಸಾವಿತ್ರಿ ಗತಿ ಏನು? ಅಳಬೇಡ, ನೀನು ಮೊದಲು ಕಣ್ಣೋರ್ಸ್ಕೋ. ಯಾವ ದುಷ್ಟಶಕ್ತಿನೂ ಇಲ್ಲಪ್ಪ. ಹಾಗಿದ್ದಿದ್ರೆ ಅವಳು ದೇವಸ್ಥಾನದ ಹತ್ರ ಯಾಕೆ ಹೋಗ್ತಿದ್ಲು? ಧೈರ್ಯವಾಗಿರೋ, ಏನೂ ಆಗಲ್ಲ. ಅಪ್ಪ, ಸಾವಿತ್ರಿ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಯ್ತಿಲ್ಲ ನಂಗೆ. ಮೊದಲು ಮನೆ ಕರ್ಕೊಂಡು ಬಾ. ಅದೇನಾಗಿದೆ ಅಂತ ನಿಧಾನವಾಗಿ ವಿಚಾರಿಸೋಣ. ನೀನು ಧೈರ್ಯವಾಗಿರ್ಬೇಕು ಕಣ. ಮೊದಲು ಬೇಗ ಬಾ ಮನೆಗೆ. ಸರಿ. ವೈಶಾಲಿ, ವೈಶಾಲಿ ಆಂಟಿ, ಅಪ್ಪ, ಸಾವಿತ್ರಿ ಬಂದ್ಲು. ಹುಷಾರು. ನಿಧಾನ ಕೂತ್ಕೋ.
ಬಹು ಸುಸ್ತಾಗಿರುತ್ತೆ. ಒಂದು ಲೋಟ ನೀರು ತರ್ತೀನಿ ತಡಿ. ನಿಧಾನ ಕುಡಿ. ಇನ್ನೊಂದು ಸ್ವಲ್ಪ ಕೊಡ್ಲಾ? ಮನೆ ಬಿಟ್ಟು ತೋಡು ಏನು ತಿಂದಿರ್ತೀಯ ಕುಡ್ದಿರ್ತೀಯೋ ಒಂದು ಸ್ವಲ್ಪ ಕೊಡ್ತೀನಿ. ಸಾವಿತ್ರಿ, ಸಮಾಧಾನ ಮಾಡ್ಕೋ ಸಾವಿತ್ರಿ. ಏನು ಆಗಿಲ್ಲ. ಏನಾಯ್ತು ನಿನಗೆ? ಯಾಕೆ ಹಾಗೆ ಹೋಗ್ಬೇಕು ಅನ್ಸ್ತು? ಇಲ್ಲ ಅತ್ತೆ, ನಂಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹಾಲು ಕುಡಿದು ಮಲಗಿದ್ದಷ್ಟೇ ನೆನಪು. ಆಮೇಲೆ ಎಲ್ಲಿಗೆ ಹೋದೆ, ಹೇಗೆ ಹೋದೆ ಒಂದು ನೆನಪಿಲ್ಲ. ಮಲಗಿದ ಕೂಡಲೇ ನಿದ್ದೆ ಬಂತಾ? ಕೂಡ್ಲೆ ಅಂದ್ರೆ ಮಾಮೂಲಿ ಹಾಗೆ ನಿದ್ದೆ ಬಂತು. ಹಾಡು ಕೇಳ್ತಾ ಮಲಗ್ದೆ. ಆದ್ರೆ ಏನೋ ವಿಚಿತ್ರ ಕನಸುಗಳು. ಯಾವುದೋ ಹಳ್ಳಿ, ಯಾರ್ಯಾರೋ ಜನ. ನಾನು ಯಾವತ್ತೂ ಆ ಹಳ್ಳಿನ ನೋಡಿಲ್ಲ. ಆ ಜನರನ್ನು ನಾನು ಯಾವತ್ತೂ ನೋಡಿಲ್ಲ ಅತ್ತೆ. ಹಾಗೆ ಕನ್ಸಲ್ಲಿ ಬಂದವರು ಏನ್ ಮಾಡಿದ್ರು? ನಿನ್ನನ್ನು ಹೆದರಿಸಿದ್ರಾ? ಇಲ್ಲ, ಅವ್ರವರಲ್ಲೇ ಜಗಳ ನಡೀತಾ ಇತ್ತು. ಅರಾಜಕತೆ ಇತ್ತು ಹಳ್ಳಿಲಿ. ಅಲ್ಲೊಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಬ್ಬ ಸತ್ಯ ಸತ್ಯ ಅವಳೆ ಸತ್ಯ, ಅವಳೆ ನನ್ನ ಕನ್ಸಲ್ಲಿ ಬಂದಿದ್ದು. ಅವಳೆ ನನ್ಗೆ ಹೇಳಿದ್ದು. ಅವಳೆ ಸತ್ಯ. ಸತ್ಯ ಸಾವಿತ್ರಿ, ಸತ್ಯ ಸಾವಿತ್ರಿ. ಆಯ್ತು, ನೀನು ದೇವಸ್ಥಾನಕ್ಕೆ ಹೋಗಿ ಬಹು ದಿನ ಆಗಿತ್ತಲ್ಲ, ಅದಕ್ಕೆ ಅದೇ ಗುಂಗು. ನಂಗೆ ಹೇಳಿದ್ರೆ ಕರ್ಕೊಂಡೋಯ್ತಿರ್ಲಿಲ್ವಾ? ಆಗಿದ್ದಾಗೋಯ್ತು ಸಾವಿತ್ರಿ, ನೀನೇನು ಚಿಂತೆ ಮಾಡಬೇಡ. ಸತ್ಯ, ಅವಳನ್ನ ಕರ್ಕೊಂಡು ಹೋಗು. ಹೋಗು ಸಾವಿತ್ರಿ. ದೇವ್ರ ಹೆಸರು ಹೇಳ್ಕೊಂಡು ಆರಾಮಾಗಿ ನಿದ್ದೆ ಮಾಡು. ಏನೂ ಆಗಲ್ಲ. ಸತ್ಯ, ಅವಳ ಜೊತೆಗೆ ಇರಬೇಕು. ಅವಳ ಪಕ್ಕ ಬಿಟ್ಟು ಅಲಗಬೇಡ, ಗೊತ್ತಾಯ್ತಾ? ನನಗೇನೋ ಅದೇ ಅನುಮಾನ. ಏನು? ಹಾಲು ಕುಡಿದು ಮಲ್ಕೊಂಡ್ಮೇಲೆ ಹೀಗೆಲ್ಲ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ಆ ಮನೆ ಹಾಳ ಶ್ರೀನಿವಾಸ ಹಾಲಲ್ಲಿ ಏನಾದರೂ ಮಿಕ್ಸ್ ಮಾಡಿಕೊಟ್ಟಿರ್ಬೋದಾ? ಇಲ್ಲ ವೈಶಾಲಿ, ಅವನ ಈ ಕಡೆ ಎಲ್ಲಾದರೂ ಸುಳಿದಾಡದ್ನ? ಅವನಿಗೆ ಮತ್ತೆ ಈ ಕಡೆ ತಲೆ ಹಾಕೋ ಧೈರ್ಯ ಬರಲ್ಲ. ಅಪ್ಪ, ಆ ಪಲ್ಲಕ್ಕಿ ಉತ್ಸವದ ಇನ್ವಿಟೇಷನ್ ಬಂದಾಗಿಂದ ಹಿಂಗಾಗವಳೆ. ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ಲು. ಅದರಿಂದನೇ ಸಮಸ್ಯೆ. ಬಸ್ರಿ ಹೆಂಗಸು ಮನ್ಸಿಗೆ ತುಂಬ ತಗೊಂಬಿಟ್ಟಿದ್ದಾಳೆ. ತಕ್ಷಣಕ್ಕೆ ಸಿಕ್ಕಿದ್ಲು ಪರವಾಗಿಲ್ಲ, ಅಕಸ್ಮಾತ್ ಸಿಗದೆ ಹೋಗಿದ್ದಿದ್ರೆ ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡೋದು?
ಫೋನ್ ಮಾಡಿ ವಿಷಯ ತಿಳಿಸಿದೆ ಅವ್ರಿಗೆ ಸಿಕ್ಕಿದ್ಲು ಅಂತ? ಇಲ್ಲಪ್ಪ. ಮೊದಲು ಫೋನ್ ಮಾಡಿ ವಿಷಯ ತಿಳಿಸು. ಸರಿ. ಹಲೋ, ಹೇಳಿ ಅಂದ್ರೆ ಅತ್ತೆ, ಸಾವಿತ್ರಿ ಸಿಕ್ಕಿದ್ಲು. ಸಾವಿತ್ರಿ ಸಿಕ್ಬಿಟ್ಲಾ? ಸಾವಿತ್ರಿ ಸಿಕ್ಬಿಟ್ಲಾ ರೀ? ಸಾವಿತ್ರಿ ಸಿಕ್ಬಿಟ್ಲಂತ ರೀ? ಅಡಿಯಂದ್ರೆ ಅವಳು ಎಲ್ಲಿ ಹೋಗಿದ್ಲು? ಯಾಕೆ ಹೋಗಿದ್ಲು? ಯಾವ್ದಾದ್ರು ಕನ್ಸಲ್ಲಿ ಬಂದಿತ್ತಂತೆ. ಇವಳು ಹಾಗೆ ಎದ್ದೋಗಿ ದೇವಸ್ಥಾನ ಹತ್ರ ಇರೋ ಮರದಡಿ ಕೂತಿದ್ಲು. ನಿನ್ನ ಮಗಳ ನೆಲೆ ಬದಲಾಗುತ್ತೆ. ಈಗ ಇರೋ ಕಡೆಯಲ್ಲಿ ಇರಲ್ಲ ಅವಳು. ಅವಳಿಗೆ ಹುಟ್ಟೋ ಮಗನೂ ಇಲ್ಲಿ ಹುಟ್ಟಲ್ಲ. ಅಮ್ಮನ ಆಜ್ಞೆ ಅದು. ಅತ್ತೆ, ನೀವು ಹೊಸಿ ಬುದ್ಧಿ ಹೇಳಿ. ಈಗ ಇದ್ದಕ್ಕಿದ್ದಾಗೆ ಎದ್ದೋಗ್ಬಿಟ್ರೆ ನಾವೇನು ಮಾಡೋದು ಹೇಳಿ? ಮೊದಲೇ ಕೊಲೆ ಸುಲಿಗೆಗಳು ಜಾಸ್ತಿ ಆಗವೆ. ಕೈಯಲ್ಲಿ ಇರೋದಕ್ಕೆ ಕುತ್ಕೆಯಲ್ಲಿ ಇರೋದಕ್ಕೆ ಆಸೆ ಪಟ್ಟು ಯಾರಾದ್ರೂ ಏನಾದ್ರು ಮಾಡಿಬಿಟ್ರೆ ಹೊಸಿ ಹೇಳಿ ಅತ್ತೆ. ನೀವು ಯಾರಾದ್ರೂ ಕರೆಸಿ ಕೇಳಬೇಕಾಗಿತ್ತು ಅಳಿಯಂದ್ರೆ, ಯಾಕೆ ಹೀಗಾಗ್ತಿದೆ ಅಂತ. ನಾಳೆ ಕರೆಸ್ತೀವಿ, ಬೆಳಿಗ್ಗೆ ಫೋನ್ ಮಾಡ್ತೀನಿ ಅತ್ತೆ. ಯಾಕೆ ಹೀಗಾಗ್ತಿದೆ, ಯಾರನ್ನಾದ್ರೂ ಕರೆಸಿ ಕೇಳಬೇಕಾಗಿತ್ತು ಅಂತಂದ್ರು. ನಿನ್ನೆಯಿಂದ ಈಕೆ ಜಾತಕದಲ್ಲಿ ಚಂದ್ರನ್ ಮನೆಗೆ ಗುರು ಪ್ರವೇಶವಾಗಿದ್ದಾನೆ. ಶಾಸ್ತ್ರಿಗಳೇ, ನನ್ನಿಂದ ನನಗೆ ಆಗ್ತಿರೋದು ಅದ್ಯಾವುದೋ ರಾಂಪುರ ಅನ್ನೋ ಊರಿಂದ ಪಲ್ಲಕ್ಕಿ ಉತ್ಸವದ ಆಹ್ವಾನ ಪತ್ರಿಕೆ ಬಂತು. ಅದ್ರ ಪರಿಣಾಮನ? ಯಾವುದಾದ್ರೂ ಕೆಟ್ಟದ್ರ ಸೂಚನೆನ ಗುರುಗಳೇ? ಇದಕ್ಕೆ ಶಾಂತಿ ಮಾಡಿಸೋ ಬಗ್ಗೆ ಹೇಗೆ? ಯಾವುದಾದ್ರೂ ದುಷ್ಟಶಕ್ತಿ ಪರಿಣಾಮನ ಇದು? ನೋಡಿ, ನಾನು ಮಾತಾಡೋಕೆ ಶುರು ಮಾಡಿದ್ಮೇಲೆ ಮಧ್ಯ ಮಾತನಾಡೋದಾಗಲಿ, ತಿಳುವಳಿಕೆ ಇಲ್ಲದೆ ಹೀಗೆಲ್ಲ ಪ್ರಲಾಪ ಮಾಡೋದಾಗಲಿ ಮಾಡಿದರೆ ನಾನು ಹೊರಡ್ತೀನಿ. ಇದೇ ಕೊನೆ. ನನ್ನನ್ನು ಕರೆಸಿದ್ದೀರಿ, ನಾನು ಜಾತಕ ಪಂಚಾಂಗ ಅಂತ ನೋಡಿ ಲೆಕ್ಕಾಚಾರ ಹಾಕಿ ಹೇಳ್ತೀನಿ. ಅದು ಬಿಟ್ಟು ನೀವೇ ದುಷ್ಟಶಕ್ತಿ ಹಾಳು ಮೂಳು ಅಂತ ಬಾಯಿ ಹಾಕೋದಾದ್ರೆ ನನ್ನನ್ನು ಯಾಕ್ರಿ ಇಲ್ಲಿ ಕರೆಸಿದ್ರಿ? ಶಾಸ್ತ್ರಿಗಳೇ, ತಪ್ಪಾಯ್ತು, ನಾವು ಮಾತಾಡೋಕ್ಕಿಲ್ಲ, ನೀವು ಮುಂದುವರಿಸಿ. ನೀವು ಈ ರೀತಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಸತ್ಯ ಏನು ಅಂತ ತಿಳ್ಕೊಳ್ಳಿ. ಚಂದ್ರನ ಮನೆಗೆ ಗುರು ಪ್ರವೇಶವಾದಾಗ ಬಾಳು ಬಂಗಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯಾಗಿ ಕೀರ್ತಿ ಯಶಸ್ಸು ಎಲ್ಲ ನಿಮ್ಮದಾಗತ್ತೆ. ಆದರೆ ಏನು? ಇದೆಲ್ಲ ಸುಲಭವಾಗಿ ಸಿಗುವಂಥದ್ದಲ್ಲ. ಅನೇಕ ಪರೀಕ್ಷೆಗಳು ಮುಂದುವರೆಗುತ್ತೆ. ನಾನು ಸೋತೇ ಹೋದೆ, ಬಿಟ್ಟೇ ಬಿಟ್ಟರು, ಇನ್ನೇನು ಮುಗೀತು ಕತೆ ಅಂದ್ಕೊಳ್ಳೋ ಅಷ್ಟು ಹಣ್ಣಾಗ್ತಾರೆ. ಆದರೆ ದೈವ ಸಾಂಗತ್ಯ ಇರೋದ್ರಿಂದ ಅದನ್ನೆಲ್ಲ ಗೆದ್ದು ಬಂದು ಶಾಶ್ವತವಾದ ಸುಖ, ನೆಮ್ಮದಿ, ಕೀರ್ತಿ ಎಲ್ಲವೂ ಪ್ರಾಪ್ತವಾಗುತ್ತೆ. ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲ ನಡೆಯುತ್ತೆ. ದಯವಿಟ್ಟು ಕ್ಷಮಿಸಿ ಶಾಸ್ತ್ರಿಗಳೇ, ಇಷ್ಟೊತ್ತು ನೀವು ಹೇಳಿದ್ದು ಮುಂದೆ ನಡೆಯುವಂಥದ್ದು, ಅದಕ್ಕೂ ನಿನ್ನೆ ನಡೆದಿದ್ದಕ್ಕೂ ಯಾವುದೇ ಸಂಬಂಧ ಕಾಣ್ತಿಲ್ವಲ್ಲ? ಸಾವಿತ್ರಿಗೇನಾದರೂ ಕೆಟ್ಟ ಕನಸು, ದುಷ್ಟಶಕ್ತಿಗಳು? ಕೆಟ್ಟ ಕನಸು ಅಂತ ಯಾರು ಹೇಳಿದ್ರು? ಈಕೆ ಹೇಳಿದ್ಲ? ಏನಮ್ಮ,
ನಿನ್ನ ಕೆಟ್ಟ ಕನಸಲ್ಲಿ ರಕ್ತ ಸಾವು ನೋವು ಇಂಥದ್ದೇನಾದರೂ ಕಂಡ್ಯಾ? ಇಲ್ಲ, ಕೆಟ್ಟ ಕನ್ಸಲ್ಲ ಅದು. ಒಂಥರ ವಿಚಿತ್ರವಾದ ಕನಸು. ವಿಚಿತ್ರನೇ, ಕಂಡಿಲ್ಲ ಕೇಳಿಲ್ಲ, ಆದರೂ ಕನಸಲ್ಲಿ ಬಂದಿದೆ. ಆದರೆ ಇದಂತೂ ಕೆಟ್ಟ ಕನಸಲ್ಲ.